ಮನೆಗಳಲ್ಲಿ ಸಿಗುವಂಥ ಈ ಡ್ರೈ ಜಾಮೂನ್ ಮಾಡೋದಕ್ಕೆ ಒಂದು ಬಟ್ಲು ಹಾಲು ಪೌಡರ್ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಮೊದಲಿಗೆ ನಾವಿಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ತಪ್ಪಲಿಲಿ ನಾನು 1.5 ಬಟ್ಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ 1.5 ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಬೇಕು. ಇದಕ್ಕೆ ಒಂದೆಳೆ ಪಾಕ 2 ಎಳೆ ಪಾಕ ಅಂತೆಲ್ಲ ಬೇಡ, ಜಸ್ಟ್ ಕೈಗೆ ಅಂಟಿದ್ರೆ ಸಾಕು ಸಕ್ಕರೆ ಪಾಕ. ಆ ರೀತಿ ಆದರೆ ಸಾಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಪಾಕ ರೆಡಿ ಆಗೋಷ್ಟೊತ್ತಿಗೆ ನಾವು ಜಾಮೂನ್ ಮಿಕ್ಸರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಹಾಲು ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು 1 ಬಟ್ಲಷ್ಟು. ಅದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟು ಕೂಡ ಹಾಕ್ಕೊಬೋದು. ಇದಕ್ಕೆ 1/4 ಸ್ಪೂನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಜಾಮೂನ್ ಮಿಕ್ಸ್ ಪೌಡರ್ ರೆಡಿ ಆಗುತ್ತೆ. ಇದಿದ್ದರೆ ಸಾಕು. ನಾವು ತುಂಬಾ ಸುಲಭವಾಗಿ ಒಂದು ಅರ್ಧ ಅವರಲ್ಲಿ ಜಾಮೂನ್ನ ರೆಡಿ ಮಾಡ್ಕೋಬೋದು. ನೀಟಾಗಿ ಈ ಸಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಜಾಮೂನ್ ಪೌಡರ್ ರೆಡಿ. ಇದಕ್ಕೆ ನಾನು 1/4 ಗ್ಲಾಸಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು, ಹಾಗಂತ ತುಂಬ ಗಟ್ಟಿಗೂ ಕಲಿಸ್ಬಾರ್ದು. ಮೀಡಿಯಮಾಗಿ ಸಾಫ್ಟಾಗಿ ಕಲಿಸ್ಕೊಬೇಕಾಗುತ್ತೆ. ಹಸಿಟ್ಟು ಕೈಗೆ ಅಂಟಬಾರ್ದು. ಆ ರೀತಿ ನೋಡ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ನೀಟಾಗಿ ಕಲಸಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಹಸಿಟ್ಟು ಕೂಡ ಯಾವುದೇ ರೀತಿಯಾಗಿ ಕೈಗೆ ಅಂಟ್ತಾ ಇಲ್ಲ. ಈಗ ಇದಾಗಿದೆ. ಇದನ್ನು ನಾವು ಒಂದು 5ರಿಂದ 10 ನಿಮಿಷ ಒಂದು ತಟ್ಟೆ ಮುಚ್ಚಿ ಹಾಗೆ ಬಿಟ್ಬಿಡೋಣ. ಅದಾದಮೇಲೆ ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ತೊಗೊಂಡು ನೀಟಾಗಿ ಕೈಯಲ್ಲಿ ರೋಲ್ ಮಾಡ್ಕೊಬೇಕು. ಉಂಡೆ ಮಾಡಿದಾಗಲೂ ಅಷ್ಟೇ, ಉಂಡೆಲಿ ಯಾವುದೇ ರೀತಿಯ ಬಿರುಕು ಬಿಡಬಾರ್ದು. ಬಿರುಕು ಬಿಟ್ಟರೆ ಅದು ಎಣ್ಣೆಗೆ ಬಿಟ್ಟಾಗ ಜಾಮೂನು ಹೊಡೆದೋಗುತ್ತೆ. ಆದ್ದರಿಂದ ನೋಡಿಕೊಂಡು ಈ ರೀತಿ ನೀಟಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆಲಿ ಜೋಡಿಸ್ಕೊಳ್ಳೋಣ. ಈ ಮಧ್ಯದಲ್ಲೇ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಈ ರೀತಿ ನೀಟಾಗೆಲ್ಲ ಮಾಡ್ಕೊಂಡು ಜೋಡಿಸ್ಕೊಂಡಾದಮೇಲೆ ಪಾಕ ಕೂಡ ರೆಡಿ ಆಗ್ತಿದೆ. ಈಗ ಈ ಪಾಕಕ್ಕೆ ನಾನು ಒಂದು 5ರಿಂದ 6 ಏಲಕ್ಕಿನ ಹಾಕ್ತಾಯಿದ್ದೀನಿ ಪೌಡರ್ ಮಾಡಿಕೊಂಡು. ಅದಕ್ಕೆ ಒಂದು 3 ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಪಾಕ ಕೂಡ ರೆಡಿಯಾಗುತ್ತೆ. ಜಸ್ಟ್ ಕೈಗೆ ಅಂಟೋ ಥರ ಆಗಿದ್ರೆ ಸಾಕು. ನೋಡಿ, ಪಾಕ ಕೂಡ ರೆಡಿಯಾಗಿದೆ. ಈಗ ನಾವು ಜಾಮೂನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದು ಬಿಸಿಯಾಗಿದೆ. ಒಂದೊಂದೇ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ. ಜಾಸ್ತಿ ಬಿಸಿ ಮಾಡ್ಕೊಬಾರ್ದು. ಎಣ್ಣೆನ ಮೀಡಿಯಮಾಗಿ ಬಿಸಿಯಾಗಿರಬೇಕು. ಜಾಸ್ತಿ ಹೈ ಫ್ಲೇಮ್ ಮಾಡಿಕೊಂಡು ನೀವು ಜಾಮೂನ್ನ ಕರಿಯೋಕ್ಕೆ ಹೋದರೆ ಅದು ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಸರಿಗೆ ಬೆಂದಿರಲ್ಲ. ಮತ್ತು ಈ ರೀತಿ ಎಲ್ಲ ಜಾಮೂನ್ ಹಾಕಾದ್ಮೇಲೆ ಕೈಯಲ್ಲಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಹಾಗೆ ಬಿಟ್ಬಿಟ್ಟೆ. ನೋಡಿ, ಅದು ಒಂದು ಸೈಡ್ ಮಾತ್ರ ಡಾರ್ಕ್ ಕಲರ್ ಆಗಿಬಿಟ್ಟಿದೆ. ಅದಕ್ಕೆ ನೀವು ಹಾಕಾದ್ಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇದ್ದರೆ ಅದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈಗ ಮುಂಚೆಗೂ ಇವಾಗಲೂ ಕಲರ್ ಚೇಂಜ್ ಆಗಿದೆ. ಇದನ್ನು ಸ್ವಲ್ಪ ಬೇಯಬೇಕು. ಫುಲ್ ಡಾರ್ಕ್ ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಮೂನು. ಈ ರೀತಿ ನೀಟಾಗಿ ನಾವು ಎಣ್ಣೆಯಿಂದ ತೊಗೊಂಡು ಇದನ್ನು ಒಂದು ಬಟ್ಲಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೇಮ್ ಹೋಟೆಲ್ಗಳಲ್ಲಿ ಸಿಗುವಂಥ ಜಾಮೂನ್ ಥರನೇ ಇದೆ. ಮನೇಲೇ ನೀವು ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಅದೇ ಬಟ್ಲಿಗೆ ಆರಿದ್ಮೇಲೆ ನಾನು ಸಕ್ಕರೆ ಪಾಕನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸಕ್ಕರೆ ಪಾಕ ಹಾಕ್ಬಿಟ್ಟು ನೀವು ಒಂದು 10ರಿಂದ 15 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಜಾಮೂನ್ ನೀಟಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಸಾಫ್ಟ್ ಆಗೋವರೆಗೂ ಸಕ್ಕರೆ ಪಾಕದಲ್ಲೇ ಬಿಡಬೇಕು ಜಾಮೂನ್ನ. ನೋಡಿ, ಒಂದು 15ರಿಂದ 20 ಮಿನಿಟ್ಸ್ವರೆಗೂ ನಾನು ಹಾಗೆ ಬಿಟ್ಟಿದ್ದೆ. ಜಾಮೂನು ನೀಟಾಗಿ ಸಾಫ್ಟ್ ಆಗಿದೆ. ನಾವು ಇದನ್ನು ಬೇಕಂದರೆ ಹೀಗೇ ತಿನ್ಬೋದು. ನಾವು ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ಒಂದು ಪ್ಲೇಟ್ಗೆ ನಾನಿಲ್ಲಿ ಡೆಸಿಗ್ನೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸಾಫ್ಟ್ ಆಗಿರುವ ಜಾಮೂನ್ನ ಪಾಕದಿಂದ ಒಂದೊಂದೇ ಎತ್ತಿ ಈ ರೀತಿ ಕೋಕೋನಟ್ ಪೌಡರ್ ಒಳಗಡೆ ಹಾಕ್ಬಿಟ್ಟು ಒಂದ್ಸರಿ ರೋಲ್ ಮಾಡಿ ಕೈಯಲ್ಲಿ ನೀಟಾಗಿ ಈ ರೀತಿ ಮಾಡ್ಕೊಬೇಕು. ಜಾಸ್ತಿ ಪ್ರೆಸ್ ಮಾಡಿ ರೋಲ್ ಮಾಡಬಾರ್ದು, ಜಾಸ್ತಿ ಅಂಟ್ಕೋಬಾರ್ದು. ಕೋಕೋನಟ್ ಪೌಡರು ಸ್ವಲ್ಪ ಲೈಟಾಗಿ ಅಂಟಿರ್ಬೇಕು ಈ ರೀತಿ. ಈಗ ಡ್ರೈ ಜಾಮೂನ್ ರೆಡಿಯಾಗಿದೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.